ಕ್ವಶನ್ ಏನಿದೆ, y ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ನಮಗೇನು ಶೋ ಮಾಡೋದಿದೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಸಿಯೇಷನ್ ಸೆಕೆಂಡ್ ಟೈಮ್ ಮೈನಸ್ ಎಕ್ಸ್ ಡಿಫರೆನ್ಸಿಯೇಷನ್ ಫಸ್ಟ್ ಟೈಮ್ ಈಕ್ವಲ್ ಟು 0. ನೋಡ್ಬೋದು, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಂತೆ ನಿಮಗೆ ಗೊತ್ತಿರುವಂಥ ಫಾರ್ಮುಲಾ ಏನು, ಡಿಫರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗುತ್ತೆ, 1 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಅದೇ ರೀತಿ ಡಿಫರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಏನಾಗುತ್ತೆ, 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಓಕೆ, ಈಗೇನು ಮಾಡೋಣ ನೋಡಿ, 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಆದಾಗ ಫಸ್ಟ್ ನಾವು ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ, ಏನಾಗುತ್ತೆ ಹೇಳಿ, ವೈ ಬಿಕಮ್ ವೈ ಡ್ಯಾಶ್. ಡಿಫರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಿದೆ, 1 ಡಿವೈಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. 1 ಡಿವೈಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಡಿವೈಡ್ ಇದೆಲ್ಲ ಹೋದ್ರೆ ಏನಾಗುತ್ತೆ, ಇಂಟು ಅಂದರೆ ಮೊದಲು ಈ ಟರ್ಮ್ ಬರ್ಕೊಂಡು ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಡ್ಯಾಶ್ ಈಕ್ವಲ್ ಟು 1. ಈಗೇನು ಮಾಡೋಣ, ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋಣ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಗೇನ್ ಡಿಫರೆನ್ಷಿಯೇಷನ್ ಮಾಡೋಣ, ಏನಾಗುತ್ತೆ ನೋಡಿ, ಇದು ಫಸ್ಟ್ ಟರ್ಮ್ ಇದೆ, ಇದು ಸೆಕೆಂಡ್ ಟರ್ಮ್ ಇದೆ, ಅಂದರೆ ಯು ಇಂಟು ವಿ. ಡಿಫರೆನ್ಸಿಯೇಷನ್ ಆಫ್ ಮಲ್ಟಿಪ್ಲಿಕೇಶನ್ ಇದ್ದಾಗ ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಆ್ಯಸ್ ಇಟ್ ಈಸ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಟರ್ಮ್. ಏನಾಗುತ್ತೆ ಈಗ, ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಅಂದರೆ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಟರ್ಮ್ ಅಂದರೆ ವೈ ಡ್ಯಾಶ್ ಬಿಕಮ್ ವೈ ಡಬಲ್ ಡ್ಯಾಶ್ ಪ್ಲಸ್ ಸೆಕೆಂಡ್ ಟರ್ಮ್ ಆ್ಯಸ್ ಇಟ್ ಈಸ್ ವೈ ಡ್ಯಾಶ್ ಆ್ಯಸ್ ಇಟ್ ಈಸ್. ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಟರ್ಮ್ ಅಂದರೆ ರೂಟ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡ್ ಬೈ 2 ರೂಟ್ ಎಕ್ಸ್. 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ತೆಗೆದ್ರೆ ಏನಿದೆ, 1 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡ್ಬೋದು, ಡಿಫ್ರೆನ್ಷಿಯೇಷನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 1 0 ಆಗುತ್ತೆ ಕಾನ್ಸ್ಟೆಂಟ್ ಟರ್ಮ್. ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x, ಅಂದರೆ ಏನು ಉಳಿತು ನಮಗೆ 2 ಮೈನಸ್ 2 ರೂಟ್ ಎಕ್ಸ್. ಏನು ಬರೀತೇನೆ, ಇಂಟು ಮೈನಸ್ 2x ಈಕ್ವಲ್ ಟು ಡಿಫರೆನ್ಷಿಯೇಷನ್ ಆಫ್ 1 0. ಇಲ್ಲಿ ನೋಡ್ಬೋದು, ಇದು 2 ಗೆಟ್ ಕ್ಯಾನ್ಸಲ್. ಸೊ ರಿಮೈನಿಂಗ್ ಏನು ಉಳಿಯುತ್ತೆ ನಮ್ಮ ಹತ್ರ, ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ ಇಂಟು ಮೈನಸ್ ಎಕ್ಸ್ ವೈ ಡ್ಯಾಶ್ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0. ಎಲ್ ಸಿ ಎಮ್ ನೋಡಿ, ಇಲ್ಲಿ ಏನಿಲ್ಲದೆ ಒಂದಿರುತ್ತೆ. ಕ್ರಾಸ್ ಮಲ್ಟಿಫಿಕೇಷನ್ ಎಲ್ ಸಿ ಎಮ್ ರೂಲ್ ನಮ್ಗೆ ಗೊತ್ತಿದೆ. ಮೊದಲು ಡಿನಾಮಿನೇಟರ್ ಮಲ್ಟಿಫಿಕೇಷನ್ ಮಾಡೋಣ, ಏನಾಗುತ್ತೆ 1 ಇಂಟು ದಿಸ್ ಟರ್ಮ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಕ್ರಾಸ್ ಮಲ್ಟಿಫಿಕೇಷನ್ ನೋಡಿ, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಹೋಲ್ ಸ್ಕ್ವೇರ್ ಅಂಡರ್ ರೂಟ್ ಆಫ್ ಎಕ್ಸ್ ದಿಸ್ ಕ್ಯಾನ್ಸಲ್ ಈಕ್ವಲ್ ಟು ಏನು ಉಳಿಯುತ್ತೆ, ಎಕ್ಸ್. ಅದೇ ರೀತಿ ಎರಡು ಇಂಟು ಮಾಡಿದಾಗ ಏನು ಉಳಿಯುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ರಿಮೈನಿಂಗ್ ವೈ ಡಬಲ್ ಡ್ಯಾಶ್ ಮೈನಸ್ 1 ಇಂಟು ಎ ಟರ್ಮ್ ದ್ಯಾಟ್ ಟರ್ಮ್ ಓನ್ಲಿ ಈಕ್ವಲ್ ಟು 0. ಇಲ್ಲಿ ನೋಡ್ಬೋದು, ಡಿವೈಡ್ ಇದೆ, ಇಲ್ಲಿ ಹೋದರೆ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಮೈನಸ್ ಎಕ್ಸ್ ವೈ ಡ್ಯಾಶ್ 0 ಇಂಟು ಏನಿದೆಗಿನ್ 0. ಇದು ನಮ್ಮ ಪ್ರೂಫ್. ನೋಡ್ಬೋದು, ಇದು ಭಾಳ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ನೋಡ್ಕೊಳ್ಳಿ.